ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ BSc ಓದ್ತಾ ಇದ್ದೀರಾ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ. ಯೂನಿಟ್ 4ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 4 ಯೂನಿಟ್ ಇದೆ. ಮೊದಲನೇ ಯೂನಿಟಲ್ಲಿ ಅಟಾಮಿಕ್ ಸ್ಟ್ರಕ್ಚರ್, ಎರಡನೇ ಯೂನಿಟಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಾ 1 ಆ್ಯಂಡ್ ಕೆಮಿಕಲ್ ಎನರ್ಜೆಟಿಕ್ಸ್ ಇದೆ. ಮೂರನೇ ಯೂನಿಟಲ್ಲಿ ಫಂಡಮೆಂಟಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಕ್ರೊಮಟೋಗ್ರಫಿ ಇದೆ. ಆ ಕ್ರೊಮಟೋಗ್ರಫಿನಲ್ಲಿ 5ನೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನಾನು ಅಟಾಮಿಕ್ ಸ್ಟ್ರಕ್ಚರ್ದು ಯೂನಿಟ್ 1 ಫುಲ್ಲು ವೀಡಿಯೋಸು ಏನಿದಿರೋ ಸಿಲೆಬಸ್ಸು ಅಲಾಂಗ್ ವಿತ್ ದೇರ್ ಕ್ವಶನ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಅಯಾನಿಕ್ ಈಕ್ವಿಲಿಬ್ರಿಯಾದು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಆ್ಯಂಡ್ ಸಿಲೆಬಸ್ ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೆ ಬಂದರೆ ಯೂನಿಟ್ 4ಗೆ ಬಂದರೆ ಕಂಪ್ಲೀಟ್ಲಿ ಸ್ಟೀರಿಯೋ ಕೆಮಿಸ್ಟ್ರಿಲಿ ಅಗೇನ್ ನಿಮಗೆ ಆಪ್ಟಿಕಲ್ ಐಸೋಮರಿಸಮ್ ಬರುತ್ತೆ, ಜೊಮೆಟ್ರಿಕಲ್ ಐಸೋಮರಿಸಮ್ ಬರುತ್ತೆ, ಕಾನ್ಫರ್ಮೇಷನ್ಸ್ ಅಂತ ಬರುತ್ತೆ, ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್ ಬರುತ್ತೆ. ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಕ್ರೊಮಟೋಗ್ರಫಿ ಅಂತ ಬರುತ್ತೆ. ಆ ಕ್ರೊಮಟೋಗ್ರಫಿನೆಲ್ಲ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 5ನೇ ವಿಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ RCU SEP BSc ಫಸ್ಟ್ ಸೆಮ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರೋದು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಈ ಥರ ನಂಬರ್ ಕೊಟ್ಟಿದ್ದೀನಿ, ಕ್ರೊಮಟೋಗ್ರಫಿ 1 2 3 ಅಂತ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಳ್ತಾ ಹೋದರೆ ನಿಮಗೆ ಪಾಠ ಹೇಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಕ್ರೊಮಟೋಗ್ರಫಿ ಅನ್ನೋದು ಇಟ್ಸ್ ಎ ಅನಾಲಿಟಿಕಲ್ ಟೆಕ್ನಿಕ್. ಆ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಡೂ ದಿ ಸಪ್ರೇಷನ್ ಆಫ್ ಮಿಕ್ಚರ್ಸ್, ಸಪ್ರೇಷನ್ ಆಫ್ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಇನ್ ಎ ಮಿಕ್ಚರ್ ಮಾಡ್ಬೋದು. ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಟೆಕ್ನಿಕ್ ಇದೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಇದನ್ನು ಕ್ರೊಮಟೋಗ್ರಫಿ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎ ಸಪ್ರೇಷನ್ ಟೆಕ್ನಿಕ್ ಅಂತ ಹೇಳ್ಬೋದು. ಅದಕ್ಕೆ ಏನಂತ ಕರಿತೀವಿ ನಾವು, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ ಅಥವಾ SE ಅಂತ ಕರಿತೀವಿ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹೇಳ್ದಂಗೆ ಕ್ರೊಮಟೋಗ್ರಫಿ ಟೆಕ್ನಿಕ್ ಅಂತಂದರೆ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಐದರ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಮೊಬೈಲ್ ಫೇಸ್ನ ಯೂಸ್ ಮಾಡ್ತೀವಿ. ಅದೇ ಥರ ನಾವೇನು ಮಾಡ್ತೀವಿ, ಸ್ಟೇಷ್ನರಿ ಫೇಸ್ನ ಯೂಸ್ ಮಾಡ್ತೀವಿ. ಈ ಎರಡೂ ಯೂಸ್ ಮಾಡ್ದಲ್ಲೇ ಕೊಟ್ಟಿರುವಂಥದ್ದು ಎರಡೂ ಲಿಕ್ವಿಡ್ ಆದಾಗ, ಎರಡೂ ಸೊಲ್ಯೂಷನ್ಸ್ ಫಾರ್ಮಲ್ಲಿದ್ದಾಗ ಸಪ್ರೇಟ್ ಮಾಡ್ತೀವಲ್ಲ, ಎರಡು ಕಾಂಪೊನೆಂಟ್ನ ಸಪ್ರೇಟ್ ಮಾಡ್ತೀವಿ ಬೇಸ್ಡ್ ಆನ್ ದಿ ಡಿಫ್ರೆನ್ಸ್ ಇನ್ ದೇರ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಬೇರೆ ಬೇರೆ ಇದ್ದಾಗ, ಅದರದ್ದು ಡೆನ್ಸಿಟಿ ಬೇರೆ ಬೇರೆ ಇದ್ದಾಗ ಐ ಕ್ಯಾನ್ ಈಸಿಲಿ ಸಪ್ರೇಟ್ ಬೈ ಯೂಸಿಂಗ್ ಎ ಸ್ಪೆಷಲ್ ಆಪರೇಟಸ್. ಆ್ಯಂಡ್ ದಟ್ ಆಪರೇಟಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಎ ಸಪ್ರೇಟಿಂಗ್ ಫನಲ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಆ ಎರಡು ಡಿಫ್ರೆಂಟ್ ಲೇಯರ್ಸ್ನ ಏನು ಮಾಡ್ತೀನಿ, ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪ್ಯೂರಿಫಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಆಲ್ಸೋ ಎ ಸಪ್ರೇಷನ್ ಟೆಕ್ನಿಕ್. ಕ್ರೊಮಟೋಗ್ರಫಿ ಇಸ್ ಆಲ್ಸೋ ಎ ಸಪ್ರೇಷನ್ ಟೆಕ್ನಿಕ್. ಆ್ಯಕ್ಚುಲಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಡಸಂಟ್ ಕಮ್ ಅಂಡರ್ ಕ್ರೊಮಟೋಗ್ರಫಿ, ಆದರೆ ಆ ಟಾಪಿಕಲ್ಲೇ ಇದೆ. ಇದನ್ನು ಏನು ಮಾಡ್ತಿದ್ವಿ, ಅನಾಲಿಟಿಕಲ್ ಟೆಕ್ನಿಕ್ ಯೂಸ್ ಟು ಸಪ್ರೇಟ್ ಟು ಕಾಂಪೊನೆಂಟ್ಸ್. ಕ್ರೊಮಟೋಗ್ರಫಿನಲ್ಲೂ ನಾವು ಅದನ್ನೇ ಮಾಡ್ತೀವಿ. ಆದರೆ ಕ್ರೊಮಟೋಗ್ರಫಿನಲ್ಲಿ ನಾವೇನು ಮಾಡ್ತೀವಿ, ಮೊಬೈಲ್ ಫೇಸು, ಸ್ಟೇಷನರಿ ಫೇಸ್ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ, ಕೊಟ್ಟಿರುವಂಥ 2 ಲಿಕ್ವಿಡ್ಸ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಶೇಕ್ ಮಾಡ್ತೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ಎ ಸ್ಪೆಷಲ್ ಆಪರೇಟರ್ಸ್ ವಿಚ್ ಇಸ್ ಕಾಲ್ಡ್ ಎಸ್ ಸಪ್ರೇಟಿಂಗ್ ಫನಲ್. ಮುಂದೆ ತೋರಿಸ್ತೀನಿ ಅದೇನು ಅಂತ. ಸೊ ಅವೆರಡು ಚೆನ್ನಾಗಿ ಶೇಕ್ ಮಾಡಿದಾಗ ಆ ಸೊಲ್ಯೂಷನ್ಸ್ ಏನು ಮಾಡ್ತವೆ, ಬೇಸ್ಡ್ ಆನ್ ದೇರ್ ಡೆನ್ಸಿಟಿ, ಅದಕ್ಕೆ ಬೇರೆ ಬೇರೆ ಡೆನ್ಸಿಟಿ ಇರುತ್ತೆ. ಬೇರೆ ಬೇರೆ ಲಿಕ್ವಿಡ್ಗೆ, ವಾಟರ್ಗೆ ಬೇರೆ ಇರುತ್ತೆ, ಲಿಕ್ವಿಡ್ಗೆ ಬೇರೆ ಲಿಕ್ವಿಡ್ಗೆ ಬೇರೆ ಬೇರೆ ಡೆನ್ಸಿಟೀಸ್ ಇರುತ್ತೆ. ಬೇಸ್ಡ್ ಆನ್ ದೇರ್ ಡೆನ್ಸಿಟಿ ಏನಾಗ್ತವೆ ಅದನ್ನು ನಾನು ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಟೆಕ್ನಿಕ್ಕಿಗೆ ನಾವೇನಂತ ಕರಿತೀವಿ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಅಂತಲೂ ಕರೀತಾರೆ. ಇಟ್ಸ್ ಎ ಮೆಥಡ್, ಟೆಕ್ನಿಕಲ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಸಪ್ರೇಟ್ ದಿ ಕಾಂಪೌಂಡ್ ಬೇಸ್ಡ್ ಆನ್ ದೇರ್ ರಿಲೇಟಿವ್ ಸಾಲ್ಯುಬಿಲಿಟಿ ಇನ್ 2 ಡಿಫ್ರೆಂಟ್ ಇಮಿಸಿಬಲ್ ಲಿಕ್ವಿಡ್ಸ್, ಯೂಶಲಿ ವಾಟರ್ ಆ್ಯಂಡ್ ಅನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಇನ್ 1940ನಲ್ಲಿ ಫಸ್ಟ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ವಾಸ್ ಪ್ರೈಮರ್ಲಿ ಯೂಸ್ ಟು ಸಪ್ರೇಟ್ ನ್ಯೂಕ್ಲಿಯರ್ ಆ್ಯಂಡ್ ರೇರ್ ಅರ್ತ್ ಎಲಿಮೆಂಟ್ಸ್ ಮಾಡೋದಕ್ಕೆ. ಇಟ್ ವಾಸ್ ಫಸ್ಟ್ ಡೆವಲಪ್ಡ್ ಆ್ಯಸ್ ಎ ಟೂಲ್ ಆಫ್ ಎನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಬಟ್ ಈಗ ಎಲ್ಲ ಮೆಟಾಲಿಕ್ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಕುಡ್ ಬಿ ವರ್ಚುವಲಿ separated by this process. Solvent extraction is a powerful and a versatile technique widely used in chemical analysis and other fields such as pharma ಇರ್ಬೋದು, ಫುಡ್ ಸೈನ್ಸ್ ಇರ್ಬೋದು, ಎನ್ವೈರ್ಮೆಂಟ್ ಸೈನ್ಸು, ಎಲ್ಲ ಕಡೆಗೂ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಪ್ರಿನ್ಸಿಪಲ್ ಏನು ಅಂತಂದರೆ, ದ ಪ್ರಿನ್ಸಿಪಲ್ ಆಫ್ ಎ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇಸ್ ಬೇಸ್ಡ್ ಆನ್ ಕೆಮಿಕಲ್ ಪ್ರಿನ್ಸಿಪಲ್ ಲೈಕ್
ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದರೆ ಸಾಲಿಬಿಲಿಟಿ ಮೇಲೆ ಹೋಗ್ತಾ ಹೋಗುತ್ತೆ. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನೊಂದು ಕಾಂಪೊನೆಂಟ್ನ ತೊಗೊಳ್ತಾ ಇದ್ದೀನಿ. ಆ ಕಾಂಪೊನೆಂಟ್ ಏನಾಗ್ತಾ ಇದೆ, ಇಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ ಬೋತ್ ಇನ್ ಆರ್ಗ್ಯಾನಿಕ್ ಲೇಯರ್ ಆ್ಯಂಡ್ ಆಲ್ಸೋ ಇನ್ ಎಕ್ವಿಯಸ್ ಲೇಯರ್. ಅವೆರಡರಲ್ಲೂ ಕಂಪ್ಲೀಟ್ಲಿ ಅದು ಆರ್ಗ್ಯಾನಿಕ್ ಲೇಯರಲ್ಲೂ ಸಾಲ್ಯುಬಲ್ ಆಗಲ್ಲ, ಕಂಪ್ಲೀಟ್ಲಿ ಅದು ವಾಟ್ರಲ್ಲೂ ಸಾಲ್ಯುಬಲ್ ಆಗಲ್ಲ. 2 ಇಮಿಸಿಬಲ್ ಲಿಕ್ವಿಡ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ವಾಟರು ಮತ್ತು ನನಗೆ ಬೆನ್ಸಿನ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. 2 ಇಮಿಸಿಬಲ್ ಲಿಕ್ವಿಡ್ಸ್. ಅದಕ್ಕೆ ಏನು ಮಾಡ್ತೀನಿ ನಾನು, ಬೆನ್ಸೋಯಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀನಿ. ಸೊ ಅಥವಾ ಐ ಆಮ್ ಗೋಯಿಂಗ್ ಟು ಆ್ಯಡ್ ಟಾಲಿನ್. ಚೆನ್ನಾಗಿ ಶೇಕ್ ಮಾಡ್ತೀನಿ. ಟರ್ಷರಿ ಮಿಕ್ಸ್ಚರ್ ಆಗುತ್ತೆ. ಬೈನರಿ ಮಿಕ್ಸ್ಚರಿಂದ ಏನಾಗುತ್ತೆ, ಟರ್ಷರಿ ಮಿಕ್ಸ್ಚರ್ ಆಗುತ್ತೆ. ಆ ಟರ್ಷರಿ ಸಾಲ್ವೆಂಟ್, ಟರ್ಷರಿ ಕಾಂಪೋನೆಂಟ್ ಯಾವುದು ಹಾಕ್ತಾ ಇದ್ದೀನಲ್ಲ, ದಟ್ ಗೋಯಿಂಗ್ ಟು ಡಿಸಾಲ್ವ್, ಇಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ ಬೋತ್ ಇನ್ ಆರ್ಗ್ಯಾನಿಕ್ ಲೇಯರ್ ಆ್ಯಂಡ್ ಆಲ್ಸೋ ಇನ್ ದಿ ಎಕ್ವಿಯಸ್ ಲೇಯರ್. ಸೊ ಲೈಕ್ ಡಿಸಾಲ್ವ್ಸ್ ಲೈಕ್ ಯಾವುದು ಅಂದರೆ ಅವೆರಡರಲ್ಲಿ ಯಾವುದು ಡಿಸಾಲ್ವ್ ಆಗುತ್ತೆ. ಇಟ್ ಇಸ್ ಅನ್ ಆರ್ಗ್ಯಾನಿಕ್. ಈಗ ಬೆನ್ಸಿನ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಅದು ನಮ್ದು ಕೊಟ್ಟಿರುವಂಥ ಸಾಲ್ವೆಂಟಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಏನಾದರೂ ಇತ್ತು ಅಂದರೆ ಅದು ಮೋರ್ ಡಿಸಾಲ್ವ್ ಆಗುತ್ತೆ. ಸೊ ಅದು ಹೊರಗಡೆ ತೆಗೆಯೋದಕ್ಕೆ ನನಗೆ ಈಸಿ ಆಗುತ್ತೆ. ದ ಪ್ರಿನ್ಸಿಪಲ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ದ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಹ್ಯಾವ್ ಡಿಫ್ರೆಂಟ್ ಸಾಲ್ಯುಬಿಲಿಟಿ ಇನ್ ಡಿಫ್ರೆಂಟ್ ಸಾಲ್ವೆಂಟ್ಸ್. ಸೊ ಒಂದೊಂದು ಕಾಂಪೊನೆಂಟ್ಸ್, ಒಂದೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆಯಲ್ಲ ಅದರ ಸಾಲ್ಯುಬಿಲಿಟಿ ಬೋತ್ ಇನ್ ವಾಟರ್ ಆ್ಯಂಡ್ ಇನ್ ಆರ್ಗ್ಯಾನಿಕ್ ಲೇಯರ್ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ನಾನೇನು ಮಾಡ್ತಾ ಹೋಗ್ತೀನಿ, ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಇನ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್, ದ ಸಾಲ್ವೆಂಟ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ ಎ ಡಿಸೈರ್ಡ್ ಸಬ್ಸ್ಟೆನ್ಸ್ ಫ್ರಮ್ ಎ ಮಿಕ್ಸ್ಚರ್. The solvent is chosen in such a way that the desired substance is soluble in it while the other substances are in the mixture or not. This allows the desired substance to be separated from the mixture. ಸೊ ಈಗ ನಾನು ಮಿಕ್ಸ್ಚರ್ನ ತೊಗೊಂಡಿದ್ದೀನಿ. ಆ ಮಿಕ್ಸ್ಚರ್ಗೆ ಒಂದು 3ನೇ ಕಾಂಪೊನೆಂಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಶೇಕ್ ಮಾಡ್ತಾಯಿದ್ದೀನಿ. ಅವಾಗ ಏನಾಗುತ್ತೆ, 3ನೇ ಕಾಂಪೊನೆಂಟ್ ಒಳಗಡೆ ಇವೆರಡರಲ್ಲಿ ಒಂದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ. ಅವಾಗ ಅದನ್ನು ನಾನು ಸಪ್ರೇಟ್ ಮಾಡೋದು ಈಸಿ ಆಗುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಆ್ಯಪ್ರೇಟಸ್ನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ಸಪ್ರೇಟಿಂಗ್ ಫನಲ್ ಅಂತ ಹೇಳ್ತೀನಿ. ಈ ಚಿತ್ರದಲ್ಲಿ ತೋರಿಸಿದ್ದೀವಲ್ಲ ಆ ಥರ ನಿಮಗಿದೆ. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಆರ್ಗ್ಯಾನಿಕ್ ಕಾಂಪೊನೆಂಟ್ ಇನ್ ಎಕ್ವಿಯಸ್ ಲೇಯರ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ಆರ್ಗ್ಯಾನಿಕ್ ಲೇಯರ್ ಇದೆ. ಸೊ ಎಕ್ವಿಯಸ್ಸಲ್ಲೂ ಇರುತ್ತೆ, ಆರ್ಗ್ಯಾನಿಕಲ್ಲಿದೆ, ಅವೆ ಹಾಕ್ಕೊಳ್ತೀವಿ. ಇನ್ ದಿ ಪ್ರೋಸೆಸ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್, ದ ಸೊಲ್ಯೂಷನ್ ಕಂಟೈನಿಂಗ್ ಎ ಮಿಕ್ಸ್ಚರ್ ಈಸ್ ಟಿಪಿಕಲಿ ಪ್ಲೇಸ್ಡ್ ಇನ್ ಎ ಸಪ್ರೇಟಿಂಗ್ ಫನಲ್ ಅಲಾಂಗ್ ವಿತ್ ಅ ಸೆಕೆಂಡ್ ಲಿಕ್ವಿಡ್ ವೇರ್ ಸರ್ವ್ಸ್ ಆಸ್ ಎ ಸಾಲ್ವೆಂಟ್. ಸೊ ನನಗೇನು ಮಾಡ್ತಾಯಿದ್ದೀನಿ, ಈಗ 2 ಇಮಿಸಿಬಲ್ ಸೊಲ್ಯೂಷನ್ಸ್ ಇದೆ, ಇಮಿಸಿಬಲ್ ಮಿಕ್ಸ್ಚರ್ ಇದೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇನ್ನೊಂದು ಲಿಕ್ವಿಡ್ನ ಆ್ಯಡ್ ಮಾಡ್ತೀನಿ. ದಟ್ ಲಿಕ್ವಿಡ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸಾಲ್ವೆಂಟ್ ಆಗಿ ಅದು ಆ್ಯಕ್ಟ್ ಮಾಡುತ್ತೆ. ದ ಸಪ್ರೇಟಿಂಗ್ ಫನಲ್ ಇಸ್ ಎ conical shaped glass vessel with a stop clock at the bottom which allows the control release of the liquidನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. Once the 2 liquids are added to separating funnel, the funnel is stopped and the contents are shaken together. ಸೊ ಇದನ್ನೇನು ಮಾಡ್ತೀವಿ, 2 ಕಾಂಪೊನೆಂಟ್, 2 ಇಮಿಸಿಬಲ್ ಕಾಂಪೌಂಡ್ಸ್ ಇದೆ, ಅದರೊಳಗಡೆ ಇನ್ನೊಂದು ಥರ್ಡ್ ಲಿಕ್ವಿಡ್ನ ಆ್ಯಡ್ ಮಾಡ್ತೀನಿ, ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸಾಲ್ವೆಂಟ್. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಏನು ಮಾಡ್ತೀನಿ, ಶೇಕ್ ಮಾಡ್ತೀನಿ. ಆ 2 ಲಿಕ್ವಿಡ್ನ ಆ್ಯಡ್ ಮಾಡಿದ್ಮೇಲೆ ಸಪ್ರೇಟಿಂಗ್ ಫನಲ್ ಹಾಕಿ ಕ್ಲೋಸ್ ಮಾಡಿ ಚೆನ್ನಾಗಿ ಅದನ್ನ ಏನು ಮಾಡ್ತೀನಿ, ನಾನು ಶೇಕ್ ಮಾಡ್ತೀನಿ. ದಿಸ್ ಅಲೋಸ್ ಫಾರ್ ದಿ ಆ್ಯಂಡ್ ಅದನ್ನೇನು ಮಾಡ್ತೀನಿ, ಆ ಮಿಕ್ಸ್ಚರ್ನ ಐ ಆಮ್ ಗೋಯಿಂಗ್ ಟು ಅಲೋ ಇಟ್ ಫಾರ್ ಸಮ್ ಟೈಮ್. Allows for the mixing of 2 liquids which facilitate the transfer of a target compound from the original solution to the solvent. The 2 liquids are then allowed to separate into 2 layers with a dense layer, typically the solvent layer, settle at the bottom of the funnel and the lighter layer, typically solution layer, flowing ಆನ್ ದಿ ಟಾಪ್. ಸೊ ಚೆನ್ನಾಗಿ ಶೇಕ್ ಮಾಡಿದಾಗ ಅವ್ರದ್ದು ರಿಲೇಟಿವ್ ಡೆನ್ಸಿಟೀಸು ಬೇರೆ ಬೇರೆ ಆದಾಗ ಅವೇನಾಗ್ತವೆ, 2 ಲೇಯರ್ಗಳಲ್ಲಿ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಡೆನ್ಸರ್ ಲೇಯರ್ ಏನಿದೆಯಲ್ಲ ಅದು ಸಾಲ್ವೆಂಟ್ ಲೇಯರ್ ಆಗಿರುತ್ತೆ. ಯಾವುದು ಲೈಟರ್ ಇರುತ್ತಲ್ಲ ಅದು ಕೆಳಗಡೆ ಇರುವಂಥದ್ದು ಸಾಲ್ವೆಂಟ್ ಲೇಯರ್ ಆಗಿರುತ್ತೆ, ಮೇಲ್ಗಡೆ ಇರೋದು ಸೊಲ್ಯೂಷನ್ ಲೇಯರ್ ಆಗಿರುತ್ತೆ. ಇದನ್ನೇನು ಮಾಡ್ತೀನಿ, ಚೆನ್ನಾಗಿ ಶೇಕ್ ಮಾಡಿದ್ಮೇಲೆ ಸೆಟ್ಲ್ ಆಗೋಕ್ಕೆ ಬಿಟ್ಮೇಲೆ ಸ್ಲೋಲಿ ಏನು ಮಾಡ್ತೀನಿ, ಸ್ಟಾಪ್ ಕ್ಲಾಕ್ನ ನಾನು ಓಪನ್ ಮಾಡ್ತೀನಿ. ಡೆನ್ಸರ್ ಸಾಲ್ವೆಂಟ್ ಲೇಯರ್ ಇಸ್ ಕೇರ್ಫುಲಿ ಡ್ರೈನ್ಡ್ ಇಂಟು ದಿ ಸಪ್ರೇಟಿಂಗ್ ಕಂಟೈನರ್, ಲಿವಿಂಗ್ ದಿ ಟಾರ್ಗೆಟ್ ಕಾಂಪೌಂಡ್ಸ್ ಬಿಹೈಂಡ್ ಇನ್ ದಿ ಒರಿಜಿನಲ್ ಸೊಲ್ಯೂಷನ್. ದ ಸಾಲ್ವೆಂಟ್ ಲೇಯರ್ ಕ್ಯಾನ್ ಬಿ ಫರ್ದರ್ ಪ್ರೊಸೆಸ್ಡ್ ಟು ಐಸೋಲೇಟ್ ಆ್ಯಂಡ್ ಪ್ಯೂರಿಫೈ ದಿ ಟಾರ್ಗೆಟ್ ಕಾಂಪೌಂಡ್ಸ್ ಆ್ಯಸ್ ನೀಡೆಡ್. ಸೊ ಈ ರೀತಿಯಾಗಿ ಏನು ಮಾಡ್ತೀನಿ, ನನಗೆ ಟರ್ಷರಿ ಮಿಕ್ಸ್ಚರ್ ಇರೋದು, ಬೈನರಿ ಮಿಕ್ಸ್ಚರ್ ಇರೋದನ್ನು ಟರ್ಷರಿ ಮಿಕ್ಸ್ಚರ್ ಮಾಡ್ಕೊಳ್ತೀನಿ. ಆ ಥರ್ಡ್ ಯಾವುದು ನಾನು ಕಾಂಪೊನೆಂಟ್ ಆ್ಯಡ್ ಮಾಡ್ತೀನಿ, ವಿಚ್ ಇಸ್ ಇನ್ ದಿ ಫಾರ್ಮ್ ಆಫ್ ಎ ಲಿಕ್ವಿಡ್, ಅದೇನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಡಿಸಾಲ್ವ್ ಔಟ್ ಆಫ್ 2, 2ರಲ್ಲಿ ಒಂದನ್ನು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಸೊ 3 ಲೇಯರ್ ಇದ್ದಿದ್ದು ಏನಾಗುತ್ತೆ, 3 ಕಾಂಪೊನೆಂಟ್ ಇದ್ದಿದ್ದು ಏನಾಗುತ್ತೆ, 2 ಕಾಂಪೊನೆಂಟ್ ಆಗುತ್ತೆ. ಆ 2 ಕಾಂಪೊನೆಂಟು ಒಂದು ಆರ್ಗ್ಯಾನಿಕ್ ಲೇಯರಲ್ಲಿರುತ್ತೆ, ಒಂದು ಎಕ್ವಿಯಸ್ ಲೇಯರಲ್ಲಿರುತ್ತೆ. ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಡೆನ್ಸಿಟೀಸ್, ನಾನೇನು ಮಾಡ್ತೀನಿ, ಅವೆರಡನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಈ ಸಪ್ರೇಟ್ ಮಾಡ್ಕೊಂಡಿದ್ದನ್ನು ಮತ್ತೆ ಏನು ಮಾಡಬೇಕಾಗತ್ತೆ, ನಾನು
ಪ್ಯೂರಿಫಿಕೇಷನ್ ಮಾಡಿ ಐಸೋಲೇಟ್ನ ನಾನು ಮಾಡ್ಕೋಬೇಕಾಗತ್ತೆ. ದ ಮೋಸ್ಟ್ ಕಾಮನ್ ಲ್ಯಾಬ್ರೇಟ್ರಿ ಟೆಕ್ನಿಕ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಈ ಥರ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇತ್ತು ಅಂತ ಇಟ್ಕೊಳ್ಳೋಣ, ಗಿಡದಿಂದ ತೆಗೆದಿರುವಂಥದ್ದು, ರಸ ಇರ್ಬೋದು, ಹೂವಿಂದ ತೆಗೆದಿರುವಂಥದ್ದು, ಹಣ್ಣಿಂದ ಎಕ್ಸ್ಟ್ರಾಕ್ಷನ್ಸ್ ಏನಿರ್ತಲ್ಲ ಅದನ್ನು ಯೂಶಲಿ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಎಲ್ಲ ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಆ್ಯಸ್ ಆಲ್ರೆಡಿ ಟೋಲ್ಡ್ ಯು ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನೋದಕ್ಕೆ ಆರ್ಗ್ಯಾನಿಕ್ ಡಿಸಾಲ್ವ್ ಮಾಡ್ಕೊಳ್ತವೆ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಥರನ ಅಲ್ಲಿ ತೊಗೊಳ್ತೀವಿ. ದಿಸ್ ಈಸ್ ಯೂಸ್ ಟು ಸಪ್ರೇಟ್ ಪ್ರಾಡಕ್ಟ್ಸ್ ಆಫ್ ಆರ್ಗ್ಯಾನಿಕ್ ಸಿಂಥಸಿಸ್ ಫ್ರಮ್ ವಾಟರ್. In a typical organic synthesis, aqueous solution containing an organic product is shaken up with either in a separating funnel and allowed to separate. ಚೆನ್ನಾಗಿ ಅದನ್ನು ಶೇಕ್ ಮಾಡ್ತಾರೆ, ಈ ಥರ ಎಲ್ಲ ಹಾಕ್ತಾರೆ. ಸೊ ನಿಮ್ಗೆ ಏನಾಗಿದೆ, ಇಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಇದೆ, ವಾಟರ್ ಇದೆ, ಮತ್ತು ಈ ಥರ ಇದೆ. ಚೆನ್ನಾಗಿ ಶೇಕ್ ಮಾಡ್ತಾರೆ. ಆರ್ಗ್ಯಾನಿಕ್ ಕಾಂಪೊನೆಂಟ್ ಏನಿದೆಯಲ್ಲ ದಟ್ ಈಸ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಹಾಗಾಗಿ ಏನಾಗುತ್ತೆ, ಆರ್ಗ್ಯಾನಿಕ್ ಸಾಲ್ವೆಂಟ್ ಒಳಗಡೆ ನಿಮ್ಗೆ ಯಾವುದು ಸಪ್ರೇಟ್ ಮಾಡಬೇಕಲ್ಲ ಅದು ಬಂದಿರುತ್ತೆ. ಅಂದರೆ ಈ ಥರ ಕಾಂಪೊನೆಂಟ್ ಒಳಗಡೆ ಅದಿರುತ್ತೆ. ಇನ್ ಎ ಟಿಪಿಕಲ್ ಆರ್ಗ್ಯಾನಿಕ್ ಸಿಂಥಸಿಸ್, aqueous solution containing an organic product is shaken up with the ether in a separating funnel and allowed to separate. ಸೊ ಈಗ ಏನು ಮಾಡ್ತಾ ಇದ್ದೀವಿ, ನನಗೆ ಈಗ ಆರ್ಗ್ಯಾನಿಕ್ ಪ್ರೊಸೀಜರ್ನ ಮಾಡಿದ್ದೀನಿ. ಅದರೊಳಗಡೆ aqueous ಲೇಯರ್ ಇದೆ, ಮತ್ತೊಂದು ಆರ್ಗ್ಯಾನಿಕ್ ಲೇಯರ್ ಇದೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಈ ಥರನ ಆ್ಯಡ್ ಮಾಡ್ತೀನಿ. ಅದು ಆರ್ಗ್ಯಾನಿಕ್ ಲೇಯರು ಮತ್ತು aqueous ಲೇಯರ್ ಇದೆಯಲ್ಲ, ದೇ ಆರ್ ಇಮ್ಮಿಸಿಬಲ್ ಲಿಕ್ವಿಡ್ಸ್, ಎರಡು ಇಮ್ಮಿಸಿಬಲ್ ಸೊಲ್ಯೂಷನ್ಸ್ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಥರನ ಹಾಕ್ತಾ ಇದ್ದೀನಿ. ಈಥರ್ ಈಸ್ ಆರ್ಗ್ಯಾನಿಕ್ ಇನ್ ನೇಚರ್. ಹಾಗಾಗಿ ಏನು ಮಾಡುತ್ತೆ, ಈಥರ್ ವಿಲ್ ಗೋಯಿಂಗ್ ಟು ಡಿಸಾಲ್ವ್ ಆರ್ಗ್ಯಾನಿಕ್ ಕಾಂಪೌಂಡ್. ಚೆನ್ನಾಗಿ ಶೇಕ್ ಮಾಡ್ತೀನಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಏನು ಬರುತ್ತೆ, ಒಂದು ಕಡೆಗೆ ಉಳ್ಕೊಳ್ಳುತ್ತೆ. aqueous ಲೇಯರು ಒಂದು ಕಡೆಗೆ ಉಳ್ಕೊಳ್ಳುತ್ತೆ. ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ರಿಮೈಂಡ್ ಇನ್ ದಿ aqueous phase whereas the compound goes into the ether layer. The ether layer is separated. Organic compound is obtained by evaporating the ether. Ether is a low boiling liquid. ಈಸಿಯಾಗಿ ಎವಾಪ್ರೇಟ್ ಆಗುತ್ತೆ. ಹಾಗಾಗಿ ಎವಾಪ್ರೇಟ್ ಆಗೋಕ್ಕೆ ನಾವು ಬಿಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಈಥರ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಕಾಂಪೊನೆಂಟ್ ಇನ್ aqueous ಸೊಲ್ಯೂಷನ್ ಇದೆ. ಇದಕ್ಕೆ ನಾವೇನು ಮಾಡ್ತೀವಿ, ಸಾಲ್ವೆಂಟ್ನ ಆ್ಯಡ್ ಮಾಡ್ತೀವಿ, ವಿಚ್ ಈಸ್ ಈಥರ್ ಅಂತ ಇಟ್ಕೊಳ್ಳೋಣ. ಲೆಸ್ ಡೆನ್ಸರ್, ವಾಟರ್ಗಿನ್ನೂ ಈಥರ್ಗೆ ಡೆನ್ಸಿಟಿ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ. ಚೆನ್ನಾಗಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿದಾಗ ಏನಾಗುತ್ತೆ, ಡಿಸಾಲ್ವ್ಸ್ ಲೈಕ್ ಅಂದಂಗೆ ಆರ್ಗ್ಯಾನಿಕ್ ಇರೋದಕ್ಕೋಸ್ಕರ ಈ ಆರ್ಗ್ಯಾನಿಕ್ ಕಾಂಪೊನೆಂಟ್, ಈ ಬ್ಲೂ ಕಲರ್ ಏನಿದೆಯಲ್ಲ ಅದೇನಾಗಿದೆ, ವಾಟರ್ ಇದೆ. ಅದರೊಳಗಡೆ ಏನು ಡಿಸಾಲ್ವ್ ಆಗಿದೆ, ಆರ್ಗ್ಯಾನಿಕ್. ಈ ಸ್ಮಾಲ್ ಡಾಟ್ಗಳಿದೆಯಲ್ಲ ಅದು ಆರ್ಗ್ಯಾನಿಕ್ ಅಂತ ತಿಳ್ಕೊಳ್ಳಿ. ಅದನ್ನು ಚೆನ್ನಾಗಿ ಶೇಕ್ ಮಾಡಿದಾಗ, ಅದಕ್ಕೆ ಈ ಥರನ ಶೇಕ್ ಮಾಡಿದಾಗ, ಸಿನ್ಸ್ ಇಟ್ ಇಸ್ ಈಥರ್ ಇನ್ ನೇಚರ್, ಈ ಡಾಟ್ಸ್ ಎಲ್ಲ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ನೇಚರ್ ಇದೆ. ಹಾಗಾಗಿ ಏನು ಮಾಡ್ತವೆ, ದೇ ಗೋ ಇನ್ ಟು ದಿ ಆರ್ಗ್ಯಾನಿಕ್ ಲೇಯರ್. ಸೊ ಇದನ್ನು ಏನು ಮಾಡ್ತೀನಿ, ಸಪ್ರೇಟಿಂಗ್ ಫನಲ್ ಯೂಸ್ ಇದೆ. ನಾನು ಸ್ಲೋಲಿ ಬಿಡ್ತೀನಿ. aqueous ಲೇಯರ್ನ ಫಸ್ಟ್ ತಗೊಂಡ್ಬಿಡ್ತೀನಿ. ಆಮೇಲೆ ಮೇಲ್ಗಡೆ ಏನಿದೆಯಲ್ಲ ಅದು ಏನಾಗಿರುತ್ತೆ, ಆರ್ಗ್ಯಾನಿಕ್ ಲೇಯರ್ ಆಗಿರುತ್ತೆ. ಆ ಆರ್ಗ್ಯಾನಿಕ್ ಲೇಯರ್ನ ಏನು ಮಾಡ್ತೀನಿ, ಎವಾಪ್ರೇಟ್ ಆಗಕ್ಕೆ ಬಿಡ್ತೀನಿ. ಈ ಥರ ಏನಾಗುತ್ತೆ, ಈಸಿಯಾಗಿ ಎವಾಪ್ರೇಟ್ ಆಗುತ್ತೆ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಸಪ್ರೇಟ್ ಆರ್ಗ್ಯಾನಿಕ್ ಆ್ಯಂಡ್ aqueous ಲೇಯರಲ್ಲಿರುವಂಥ ಕಾಂಪೊನೆಂಟ್ಸ್ನ ಸಪ್ರೇಟ್ ಮಾಡೋದಕ್ಕೆ ಈ ಟೆಕ್ನಿಕ್ನ ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ನಾವೇನಂತ ಕರಿತೀವಿ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂತ ಕರಿತೀವಿ. ಇಟ್ಸ್ ಅ ಸಪ್ರೇಷನ್ ಮೆಥಡ್ ಅಂತ ಕರಿತೀವಿ. ಇದು ಕ್ರೊಮಟೋಗ್ರಫಿ ಒಳಗಡೆ ಬಂದರು. ಕ್ರೊಮಟೋಗ್ರಫಿ ಈಸ್ ಆಲ್ಸೋ ಎ ಸಪ್ರೇಟಿಂಗ್ ಟೆಕ್ನಿಕ್ ಆಗಿರೋದಕ್ಕೋಸ್ಕರ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಡಸಂಟ್ ಕಮ್ ಅಂಡರ್ ಕ್ರೊಮಟೋಗ್ರಫಿ, ಆದ್ರೂ ಇಟ್ ಇಸ್ ಎ ಸಪ್ರೇಟಿಂಗ್ ಟೆಕ್ನಿಕ್ ಆಗಿರೋದಕ್ಕೋಸ್ಕರ ಈ ಚಾಪ್ಟರ್ ಒಳಗಡೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಿರುತ್ತೆ ಅಂದರೆ, ಬೇಸಿಕಲಿ ನನಗೆ ಬೈನರಿ ಮಿಕ್ಸ್ಚರ್ ಇದೆ ವಿಚ್ ಆರ್ ಇಮ್ಮಿಸಿಬಲ್. ಬೈನರಿ ಅಂದರೆ ಎರಡು ಸೊಲ್ಯೂಷನ್ನು ಮಿಕ್ಸ್ ಆಗಿದೆ, ಅವೆರಡು ಒಂದಕ್ಕೊಂದು ಮಿಕ್ಸ್ ಆಗ್ತಾಯಿಲ್ಲ, 2 ಇಮ್ಮಿಸಿಬಲ್ ಲಿಕ್ವಿಡ್ಸ್ ಆಗಿದ್ದಾವೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಆರ್ಗ್ಯಾನಿಕ್ ಸಾಲ್ವೆಂಟ್ ಲೈಕ್ ಈ ಥರನ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಆರ್ಗ್ಯಾನಿಕ್ ಎಲ್ಲನೂ ಏನಾಗುತ್ತೆ, ಆರ್ಗ್ಯಾನಿಕ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, aqueous ಒಳಗಡೆ ಇಂಪ್ಯೂರಿಟೀಸ್ ಮಾತ್ರ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೊನೆಂಟ್ ಏನಿದೆಯಲ್ಲ ಎವ್ರಿಥಿಂಗ್ ವಿಲ್ ಗೋ ಇನ್ ಟು ದಿ ಈಥರ್ ಲೇಯರ್. ಚೆನ್ನಾಗಿ ಶೇಕ್ ಮಾಡ್ತೀವಿ. ಬಿಕಾಸ್ ಆರ್ಗ್ಯಾನಿಕ್ ಲೇಯರ್ ಆ್ಯಂಡ್ ಈಥರ್ ಲೇಯರ್, aqueous layer and organic layer or ether layer, they are going to have difference in their ಡೆನ್ಸಿಟಿ. ಅವೆರಡು ಸಪ್ರೇಟ್ ಮಾಡೋದು ನನಗೆ ಈಸಿ ಆಗುತ್ತೆ. ಈ ಮೆಥಡ್ನ ಯೂಸ್ ಮಾಡಿ ನಾನೇನು ಮಾಡ್ತೀನಿ, ಆರ್ಗ್ಯಾನಿಕ್ ಕಾಂಪೌಂಡ್ ಸಪ್ರೇಷನ್ ಮಾಡೋದಕ್ಕೆ, ಪ್ಯೂರಿಫಿಕೇಷನ್ ಮಾಡೋದಕ್ಕೆ ಈ ಮೆಥಡ್ನ ನಾನು ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.